ರಘು, ನೀವು ಹೇಳಿದ್ದು ನಿಜ. ನಾನು ನೋಡ್ಕೊಂಬಂದೆ, ಮಕ್ಕಳನ್ನ ನೋಡ್ಕೊಂಬಂದಿದ್ದೀನಿ. ಅವರು ಇಬ್ಬರು ಮಕ್ಕಳನ್ನ ಕರ್ಕೊಂಬಂದವ್ರೆ, ಒಂದು ಹೆಣ್ಣು ಒಂದು ಗಂಡು. ಅಲ್ಲ ಹಿಂಗೆ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನಮ್ಮಪ್ಪ ನಮ್ಮಮ್ಮ ನನಗೆ ಈ ರೀತಿ ಮೋಸ ಮಾಡ್ತಾರೆ ಅಂತೇಳಿ. ಅಲ್ಲ ನೋಡು, ನನ್ನ ಮಗಳಾಗಿ ಒಬ್ಳಿದ್ರೂ ಇನ್ನೂ ಇಬ್ಬರು ಮಕ್ಕಳನ್ನ ದತ್ತು ತೊಗೊಂಬಂದಿದ್ದಾರಲ್ಲ, ಅವ್ರಿಗೆ ಎಷ್ಟು ಇರಬೇಡ. ನನಗೇನೋ ಭಾಳ ಸಿಟ್ಟು ಬರ್ತೈತೆ. ಇವಾಗ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ರಘು. ಹೇಳಲಿಲ್ವೇ ನಿಮ್ಮ ಅಪ್ಪ ನಿಮ್ಮಮ್ಮ ಹಿಂಗೆ ಮಾಡವ್ರೆ ಅಂತೇಳಿ? ಅದಕ್ಕೇನೆ ನೋಡು, ಯಾರನ್ನ ನಂಬಿದ್ರು ಅವ್ರನ್ನ ಮಾತ್ರ ನಂಬೇಡ. ಇಲ್ಲೋಡು, ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ, ಸುಮ್ಮನೆ ಇದ್ಬಿಡು. ಏನಾದರೂ ಮಾಡಿ ನಿಮ್ಮ ಅಪ್ಪ ನಿಮ್ಮಮ್ಮ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ. ಹಿಂಗೆ ಮಾಡಬಾರ್ದು ಕಣ ರಘು, ಎಂಥವ್ರಿಗೂ ಬೇಜಾರಾಗುತ್ತೆ. ಅಲ್ಲ ಮಗಳಿದ್ರೂ ಏನು ಮಕ್ಕಳಿಲ್ಲ ಅಂದರೆ ಬಿಡು, ದತ್ತು ತೊಗೊಂಬರ್ತಾರೆ ಬಿಡು ಅನ್ಬೋದು, ಮಕ್ಕಳಾಗ್ದಿಲ್ದವರು. ಆದರೆ ಒಬ್ಳು ಮಗಳಿದ್ರೂ ಇನ್ನೊಬ್ಬ ಮಗನ ದತ್ತು ತೊಗೊಂಬಂದವರಲ್ಲ, ಅವ್ರಿಗಿನ್ನು ಎಷ್ಟು ಇರಬೇಡ. ಹಿಂಗೆ ಮಾಡಿದ್ರೆ ಎಂಥವ್ರಿಗೂ ಬೇಜಾರಾಗುತ್ತೆ ಕಣೋ, ಸ್ವಂತ ಮಕ್ಕಳ ಇದ್ರೂ. ನಾನು ಬಿಡಲ್ಲ ತಡಿ, ಇದನ್ನು ಇಲ್ಲಿಗೆ ಬಿಡಲ್ಲ. ಇದನ್ನು ಇನ್ನೂ ಸರಿಯಾಗಿ ಮಾಡ್ತೀನಿ. ಏನು ಮಾಡ್ಬೇಕು ಅದನ್ನು ಮಾಡಿ ತೋರಿಸ್ತೀನಿ. ನಾನು ಏನೋ ಅಂದ್ಕೊಂಡಿದ್ದೆ, ಆದರೆ ಅದು ಏನೋ ಆಗ್ತಾಯಿತ್ತೆ. ನಾನು ಹಿಂಗೆಲ್ಲ ಅಂದ್ಕೊಂಡೇ ಇರಲಿಲ್ಲಪ್ಪ ಹಿಂಗಾಗುತ್ತೆ ಅಂತೇಳಿ. ನೋಡಮ್ಮ, ಎಂಥ ಚೆನ್ನಾಗಿದೆ, ಒಂದು ಗಂಡು ಒಂದು ಹೆಣ್ಣು. ಹುಡುಗ್ರು ಹಂಗೇನೆ ಎರಡು ಹೆಂಗೆ ಬಂಗಾರಾಗ್ಯವಲ್ಲಿ ಅಂತ ಹುಡುಗರ್ನ ಹೆಂಗೆ ತಂದವ್ರೆ. ಎಲ್ಲಿ ತಂದ್ರಮ್ಮ ನಿಮ್ಮಪ್ಪ ನಿಮ್ಮಮ್ಮಯ್ಯ? ಎಲ್ಲಿ ತಂದ್ರೋ ಏನೋ ಗೊತ್ತಿಲ್ಲ ಕಣ್ಲಲ್ಲಿ ತಾಂಟಿ. ಎಲ್ಲಿ ತಗೊಂಬಂದವ್ರೆ. ಅವ್ರಿಗೇನು ಒಟ್ಟಿನಲ್ಲಿ ಇವಳಿಗೆ ಏನು ಇಲ್ದಂಗೆ ಮಾಡಬೇಕು ಅಂತ ಅಂದ್ಕೊಂಡವ್ರೆ. ಅದು ಹೆಂಗೆ ಮಾಡ್ತಾರೆ ನೋಡೋಣ. ಅದು ಹೆಂಗೆ ಮಾಡ್ತಾರೆ ಅಂತೇಳಿ. ಎಲ್ಲ ಅವ್ರಿಗೇನೇ ಆಸ್ತಿ ಇರಲಿ, ಏನೇ ಆಸ್ತಿ ಮಾಡಲಿ, ಏನೇ ದುಡ್ಡು, ಅವ್ರ ಮನೆ ಆಗಿರ್ಬೋದು, ಏನು ಮಾಡಿದ್ರೂ ಎಲ್ಲ ನನಗೆ ಸೇರ್ಬೇಕಾಗಿರೋದು. ನನಗೆ ಅಧಿಕಾರ ಐತೆ, ಅವ್ರಿಗಿಲ್ಲ. ನನಗೆ ಗೊತ್ತೈತೆ ಹೆಂಗೆ ನಾನು ಮಾಡ್ಕೋಬೇಕು, ಎಲ್ಲ ಹೆಂಗೆ ತೊಗೋಬೇಕು ಅಂತೇಳಿ. ಯಾವತ್ತಿದ್ರೂ ನನಗೆ ಬಂದೇ ಬರುತ್ತೆ. ನಾನು ಫಸ್ಟ್ ಮಗಳು ಅಂತಂದರೆ ನನಗೆ ಬಂದೇ ಬರುತ್ತೆ ನನ್ನ ಮಗಳು ಅಂತ. ಅವ್ರನ್ನ ಮಕ್ಕಳು ಅಂತಲೇ ಅವರು ಬರ್ಸಿರ್ತಾರೆ ಎಲ್ಲ. ಅಲ್ಲಿ ದತ್ತು ತೊಗೊಂಬರ್ಬೇಕಾದ್ರೆ ಅಲ್ಲೆಲ್ಲ ಏನೇನೈತೆ ಕಾನೂನು ಅದನ್ನೆಲ್ಲನ ಅವರು ಅದೆಲ್ಲ ಇರುತ್ತೆ. ದತ್ತು ತೊಗೊಬರ್ಬೇಕಾದ್ರೆ ಗಂಡ ಹೆಂಡತಿ ಇಬ್ಬರು ಒಪ್ಪಿರಬೇಕು, ಒಬ್ರಿಗೊಬ್ರು ಎಲ್ಲ ಅರ್ಥ ಮಾಡಿಕೊಂಡು ಚೆನ್ನಾಗಿ ನೋಡ್ಕೋಬೇಕು. ದತ್ತು ತೊಗೊಂಬಂದಿರೋಂಥ ಮಕ್ಕಳನ್ನ ಅಲ್ಲೆಲ್ಲ ಪ್ರೊಸೀಜರ್ ಇರುತ್ತೆ. ಅದನ್ನೆಲ್ಲನ ಅವರು ಎಲ್ಲ ಇಬ್ಬರು ಒಪ್ಕೊಂಡು ತಗೊಂಬಂದಿರೋದು ನಿಮ್ಮಪ್ಪ ನಿಮ್ಮಮ್ಮ. ಅದಕ್ಕೇ ನೋಡು, ಇವಾಗ ಅವ್ರನ್ನ ಮಕ್ಕಳು ಅಂತಲೇ ಬರ್ಸಿರ್ತಾರೆ. ಬರ್ಸಿದ ಮಾತ್ರಕ್ಕೆ ಅದು ಹೆಂಗಾಗ್ಬಿಡ್ತಾರೆ. ಅವ್ರೇನೇ ಅಂದರು ದತ್ತು ಮಕ್ಕಳೇ, ನನ್ನ ಸ್ವಂತ ಮಗಳು. ಅವ್ರನ್ನ ಮಾತ್ರ ಬಿಡಲ್ಲ, ಅವರಿಬ್ಬರು ಇಲ್ಲಿ ಓಡಿಸ್ತಿದ್ದು ನೋಡು. ಇಲ್ಲೆಲ್ಲಾದರೂ ಬರಲಿ ಆ ಹುಡುಗರು, ಎದುರಿಸ್ಬಿಟ್ಟು ಮತ್ತೆ ಇಲ್ಲೆಲ್ಲೂ ಇರಬಾರ್ದು, ಹಂಗೆ ಮಾಡ್ತೀನಿ. ಅಲ್ಲ 2 ದಿನಕ್ಕೇನೆ ಏನು ಅಜ್ಜಿ ಅಂತೇಳಿ ಆ್ಯಪಿಲ್ಲಂತು. ಏನು ಬಂಗಾಳಿ ಕಲ್ತೇವಪ್ಪು, ಅವೇ ಇದ್ದಿದ್ದು. ಏನು ಬಂದಿನ್ನ 2 ದಿನ ಆಗಿಲ್ಲ, ಇನ್ನು ನೆನ್ನೆ ಇವತ್ತು ಏನು ಹಂಗೇನೆ ಅಜ್ಜಿ ಅಂತೇಳಿ ಜಯಮ್ಮನ್ನ ಏನು ಹಂಗೇನೆ ಮ್ಯಾಕ್ ಹಚ್ಚೇವಿ. ಅವಳು ಜಯಮ್ಮಗಂತೂ ರಮ್ ಕರೆಂಟಿ ಕಂಬ ಹತ್ಬಿಟ್ಟವಳಿ, ನುಗ್ಗೆ ಮರ ಹತ್ಬಿಟ್ಟವಳಿ ಅವಳು. ನಮ್ಮ ಮೊಮ್ಮಕ್ಕಳು ಹಂಗೆ ಎಂಥ ಸೆನಕ ಇದ್ದಾರೆ. ಅವೇ ನಂಗೆ ಸ್ವಂತ ಮೊಮ್ಮಕ್ಕಳ ಬಗ್ಗೆ ಊರು ತುಂಬ ಕರ್ಕೊಂಡು ಓಡಾಡ್ತಾಳೆ. ಊರು ತುಂಬ ಬಿಲ್ಡಪ್ ಕೊಟ್ಕೊಂಡು ಓಡಾಡ್ತಾಳೆ ಅವನ್ನ. ಕೈ ಹಿಡ್ಕೊಂಡು ನನ್ನ ಮೊಮ್ಮಕ್ಕಳು ಇವರು, ನನ್ನ ಮೊಮ್ಮಕ್ಕಳು ಇಬ್ಬರು ನನ್ನ ಮೊಮ್ಮಕ್ಕಳು ಅಂತಾಳೆ. ಏನಾಗೆ ಸ್ವಂತ ಮೊಮ್ಮಗಳು ಮಗನಿಗೆ ಹುಟ್ಟಿದ್ವು ಅಮ್ಮಂಗೆ ಹಂಗೆ ಹೇಳ್ಕೊಂಡು ಓಡಾಡ್ತಾಳೆ. ಅಲ್ಲ ಎಷ್ಟಿರ್ಬೇಡ ಅವಳಿಗೆ. ದತ್ತು ತಗೊಂಬಂದು ಇವ್ರು ನನ್ನ ಮೊಮ್ಮಕ್ಕಳು ಅಂತ ಹೇಳ್ಕೊಂಡು ಓಡಾಡ್ತಾಳಲ್ಲ, ಅವಳಿಗೆ ಯಾಕೆ ನಾಚಿಕೆ ಆಗಲ್ಲ ನಿಮ್ಮ ಅಜ್ಜಿ? ಅಯ್ಯೋ, ಅವ್ರು ಹಂಗೆ ಮಾಡಿದ್ರಾ? ಇದನ್ನೆಲ್ಲ ನೆನೆಸ್ಕೊಬಿಟ್ರೆ ಇವ್ರು ಹಿಂಗೆ ಮಾಡಿದ್ರೇನಪ್ಪ ಇವ್ರ ಅಜ್ಜಿ ಅನಿಸ್ತೈತೆ. ಅಯ್ಯಪ್ಪ ಇವ್ರ ಅಜ್ಜಿ ಮೊಮ್ಮಕ್ಳನ್ನ ಕರ್ಕೊಂಡು ಊರು ತುಂಬ ಓಡಾಡಿದ್ರಾ? ನೋಡು, ಊರು ತುಂಬ ಓಡಾಡ್ತಾ ಇದ್ದಾರೆ ಅವರು. ಅಯ್ಯೋ ದೇವ್ರೆ. ಅಲ್ಲ ಯಾರಾದರೂ ಏನು ಅಂತಾರೆ? ಇಲ್ಲ, ಹುಡುಗರು ಇರಕ್ಕೆ ಬಿಡ್ಬೇಡ ಕಣೆ, ಇಲ್ಲೆಲ್ಲ ಇರಬಾರ್ದು ಅವರು. ತಾಡಿ ಓಡಿಸ್ತೀನಿ ನೋಡು. ಹೆಂಗೆ ಕರ್ಕೊಂಬಂದಿದ್ರೆ ಹಂಗೆ ಕರ್ಕೊಂಡೋಗಿ ಮತ್ತೆ ಅದೇನೇ ಆಶ್ರಮಕ್ಕೆ ತೊಗೊಂಡೋಗಿ ಬಿಟ್ಟು ಬರ್ಬೇಕನ್ನೋಂಥ ಆಶ್ರಮಕ್ಕೆ ಮತ್ತೆ ವಾಪಸ್ ಕರ್ಕೊಂಡೋಗಿ ಹಂಗೆ ಮಾಡ್ತೀನಿ. ಇಲ್ಲೆಲ್ಲೆಲ್ಲೂ ಬಿಡೋದಿಲ್ಲ ನಾನು. ಬರಲಿ, ಸರಿಯಾಗಿ ಎದುರಿಸ್ಬಿಡ್ತೀನಿ. ಇಲ್ಲೇನಾನ ಇದ್ದೀರಾ ಅಂತಂದ್ರೆ ನಿಮ್ಗೇನೋ ಗ್ರಾಚಾರ, ಸುಮ್ಮನೆ ಹೋಗ್ತಾ ಇರ್ಬೇಕು ನೀವು. ಹೋಗಿ ನಿಮ್ಮ ಪಾಡಿಗೆ ನೀವು ಎಲ್ಲಿದ್ರೆ ಅಲ್ಲಿಗೆ ಹೋಗ್ರಿ, ಇಲ್ಲಿರಲ್ಲ ಅಂತ ಹೇಳ್ರಿ ಅಂತ ಹೇಳಿ ಮಾತಾಡ್ತೀನಿ ತಡಿ. ಇಲ್ಲಿರಲ್ಲ, ಸುಮ್ಮನೆ ಫಸ್ಟ್ ಹೋಗ್ರಿ ನಿಮ್ಮ ಪಾಡಿಗೆ ನೀವು ಅಂತೇಳಿ ಸರಿಯಾಗಿ ಹೇಳ್ತೀನಿ. ಆವಾಗ ಸುಮ್ಮನೆ ಹೋಗ್ಬಿಡ್ತಾರೆ. ಸರಿಯಾಗಿ ಹೆಂಗೆ ಹೇಳ್ಬೇಕು ಅಂಬೋದು ಗೊತ್ತೈತೆ, ನಾನು ಹೇಳ್ತೀನಿ ತಡಿ. ಏನೋ ತಿಳ್ಕೊಬಿಟ್ಟವ್ರೆ ಅಂದರೆ ಹಿಂಗೆ ಮಾಡಬಾರ್ದಮ್ಮ. ಯಾರಿಗೇ ಆಗಲಿ ಮನಸ್ಸಿಗೆ ಭಾಳ ಬೇಜಾರಾಗುತ್ತೆ ಅಲ್ವಾರಗೂ. ಹಿಂಗೆ ಮಾಡಬಾರ್ದು. ಏನಿಬ್ಬರು ಮಕ್ಕಳನ್ನ ತಗೊಂಬಂದವರಲ್ಲ, ಅಳ್ತೀರ ಏನು ಗಂಡು ಮಗನ ಒಬ್ಬನಾದರೂ ತಗೊಂಬರ್ಲಿ. ಇನ್ನೂ ಹೆಣ್ಮಗಳೂ ಕರ್ಕೊಂಬಂದವರಲ್ಲ, ಒಂದು ಹೆಣ್ಣು ಒಂದು ಗಂಡು ಅಂತ. ಏನಂಗೆ ಇವ್ರು ಬಂದಾಗಿಂದ ನಮಗೆ ತುಂಬ ಒಳ್ಳೇದಾಯಿತು ಅಂತೇಳಿ ಗೀತನ ಹತ್ರ ಕಿಟ್ಟುನ ಹತ್ರ ಎಲ್ಲ ಹೇಳ್ತಾ ಇದ್ರಮ್ಮ. ತುಂಬ ಖುಷಿ ಆಗೈತೆ ಇವ್ರು ನಮ್ಮ ಮನೆಗೆ ಬಂದಾಗಿಂದನ ಅಂತೇಳಿ ಎಲ್ಲಾರ ತಾವು ಹೇಳ್ತಾ ಇದ್ಲು ನಿಮ್ಮ ಅಮ್ಮಯ್ಯ. ಹೇಳಿ ಎಷ್ಟು ದಿನ ಇರುತ್ತೆ ಅಂತ ನಾವು ನೋಡ್ತೀವಿ. ಹೇಳಿ ಎಲ್ಲ ಹೇಳೋರೆಲ್ಲ ಹೇಳಿ, ಅದು ಏನು ಮಾಡ್ತಾರೆ ಎಲ್ಲ ಮಾಡಲಿ, ಅದು ಏನಾಗುತ್ತೋ ಆಗಲಿ ನೋಡೋಣ.
ನಾವೇನು ತಲೆ ಕೆಡಿಸ್ಕೊಂಬಲ್ಲ ಬಿಡು ಲಲಿತಾ ಆಂಟಿ. ವಾಣಿ ಬಿಡು, ತಲೆ ಕೆಡಿಸ್ಕೊಬೇಡ, ಅದು ಏನು ಮಾಡ್ಬೇಕು ಅದನ್ನು ಮಾಡೋಣ, ನಾವು ಸುಮ್ಮನಿರು, ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಅಲ್ಲ ಅವ್ರು ಹಿಂಗೆ ಮಾಡಬಾರ್ದಪ್ಪ. ಏನು ಕಣ್ಣಿ ಮರಿಯಾಗಿ ಬಿಡಪ್ಪ, ಬೇರೆ ಕಡೆ ಕೈದಾಳೆ ನನ್ನ ಮಗಳು ಅಂಬೋದಾದರೆ ಬಿಡು ಅನ್ಬೋದು, ಕಣ್ಣು ಮರೆಯಾಗಿದ್ದರೆ. ಅಲ್ಲ ಎದುರಿಗೆ ಇಟ್ಕೊಂಡು ಮಗಳು ಎದುರಿಗೇನೆ ಇವಾಗ ಈ ಒಂದು ಹೆಣ್ಣು ಒಂದು ಗಂಡು ಇಬ್ಬರು ಮಕ್ಕಳನ್ನ ದತ್ತು ತೊಗೊಂಬಂದು ಸಾಕ್ತಿದ್ರೆ ಅವಳ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಹೇಳು. ಹಿಂಗೆ ಮಾಡಬಾರ್ದಪ್ಪ ಅಲ್ವೇ? ಹಿಂಗೆ ಮಾಡಬಾರ್ದು ಅಂತ ನಾವು ಹೇಳ್ತೀವಿ, ಆದರೆ ಅವ್ರಿಗೆ ಗೊತ್ತಾಗಬೇಕಲ್ಲ ಹಿಂಗೆ ಮಾಡಿದ್ರೆ ಅವಳ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅಂತ. ಅಲ್ಲ ಅವ್ರ ಮಕ್ಕ ನಾವು ನೋಡಿದಂಗೆ ನಮ್ಮ ಮಕ್ಕ ಅವ್ರು ನೋಡ್ದಂಗಿದ್ರೆ ಬಿಡು, ಏನೋ ಒಂಥರ ಏನೋ ಅನ್ಸಲ್ಲ. ಆದರೆ ಬೆಳಗ್ಗೆ ಎದ್ದರೆ ನಾವು ನೋಡ್ತೀವಿ, ಅವರು ನೋಡ್ತಾರೆ, ಹಿಂಗಿದ್ರೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ಮತ್ತೆ ಬೇಜಾರಾಗ್ದಂಗೆ ಇರುತ್ತೆ. ಎಷ್ಟು ಬೇಜಾರಾಗುತ್ತೆ ನಮಗೇನೆ. ನೋಡಪ್ಪ ಇವಳಿದ್ದು ಕೊಟ್ಟು ನೀವು ಹೆಂಗೆ ಮಾಡಿಬಿಟ್ರು ಅಂತೇಳಿ ನನಗೂ ಬೇಜಾರಾಗ್ತೈತೆ. ನೋಡು ಹಿಂಗೆ ಏನಪ್ಪ ಇದು ಹಿಂಗೆ ಮಾಡಿದ್ರು ಅಂತ ನನಗೂ ಬೇಜಾರಾಗುತ್ತೆ. ಅಂದರೆ ವಾಣಿಗೆ ಬೇಜಾರಾಗಕ್ಕಿಲ್ವ ಪಾಪ ಸ್ವಂತ ಮಗಳಿಗೆ? ಅಯ್ಯೋ ಹಿಂಗೆ ಮಾಡಬಾರ್ದಾಗಿತ್ತು ಅಲ್ಲಿ. ಅಂದರೆ ಹುಡುಗರು ಚೆನ್ನಾಗಿದ್ದಾವೆ ಕಣೆ, ಎಂಥ ಚೆನ್ನಾಗಿದ್ದಾವೆ ಎರಡೂ, ಬೊಲ್ ಚೆನ್ನಾಗಿದ್ದಾವೆ. ಅಣ್ಣ ತಂಗಿ ಅಂತೆ, ಜಾಕಿ ಜಾನು ಅಂತೆ. ಹೆಸ್ರು ನೋಡ್ತಾ ಹೆಂಗಿದ್ದಾವೆ, ಚೆನ್ನಾಗಿದ್ದಾವೆ. ಅಂದ್ರೆ ಹುಡುಗರು ಮಾತ್ರ ಫೈನ್ ಇದ್ದಾರೆ. ಫೈನು, ಬೊಲ್ ಚೆನ್ನಾಗಿದ್ದಾರೆ, ಫೈನ್ ಆಗ್ಯವ್ರು. ಏನು ಚಂದ ಸೀರೆನೋ ಏನೋ ಗೊತ್ತಿಲ್ಲ. ನಾನು ಆ ಹುಡುಗರು ಇಲ್ಲಡು ಅಳ್ತಾ ಮತ್ತೆ ಅಲ್ಲಿಗೆ ಹೋಗ್ಬೇಕು, ಇಲ್ಲಿ ಎಲ್ಲೂ ಇರಬಾರ್ದು. ಯಾಕನ ಕರ್ಕೊಂಬಂದಪ್ಪ ಇಲ್ಲೆಲ್ಲೂ ಈ ಮಕ್ಕಳನ್ನ ಅನ್ಬೇಕು. ಹಂಗೆ ಮಾಡ್ತೀನಿ ನಾನು. ನನಗೆ ಬರ್ತಿರೋ ಸಿಟ್ಟಿಗೆ ಏನು ಮಾಡೋಣಪ್ಪ ಅನ್ನಿಸ್ತೈತೆ. ಅಷ್ಟಿಷ್ಟು ಸಿಟ್ಟು ಬರ್ತಾ ಇಲ್ಲ ನನಗೆ ನಿಜವಾಗ್ಲೂ. ಎಂತೆಂಥ ಮಾತು ಬೈದ್ಬಿಡೋಣ, ಹೆಂಗೆ ಮಾತಾಡೋಣ, ಹೆಂಗೆ ಅಂದ್ಬಿಡೋಣ ಅನ್ನಿಸ್ತೈತೆ ನನಗೆ. ಈಗ ಏನು ಮಾಡೋದು, ಆದ್ರೂ ಕಂಟ್ರೋಲ್ ಮಾಡ್ಕೊಂಡು ಸುಮ್ಮನೆ ಇದ್ದೀನಿ, ಮಾತಾಡಬಾರ್ದು ಅಂತ. ಅಲ್ಲೇ ಬೈದ್ಬಿಡೋಣ ಅಂತ ಇದ್ದೆ ನಮ್ಮ ಅಮ್ಮಗೆ, ಆದ್ರೂ ಮಾತಾಡಿಸ್ಬಾರ್ದು, ಮನೆ ಅಂಗ್ಳ ತುಳಿಬಾರ್ದು ಅಂತ ಅಂದ್ಕೊಂಡಿದ್ದೆ. ನೋಡೋಕ್ಕಾಗಿನೇ ಹೋದೆ ಅಲ್ಲ ಆಸಿನ, ಅವ್ರ ಮನೆ ಮುಂದಾಸಿ ನಾನು ಹೋಗೇ ಇರಲಿಲ್ಲ. ಅಲ್ಲೇ ಅವರಿಬ್ಬರಿಗೂ ಚಾಲೆಂಜ್ ಮಾಡಿದಾಗಿಂದ ನಾನು ಹೋಗೇ ಇರಲಿಲ್ಲ. ನೋಡ್ಬೇಕಂತಲೇ ಆ ದಾರಿಲಿ ಹೋಗಿದ್ದು, ಆ ದಾರಿಲೇ ಹೋಗ್ಬಾರ್ದು ಅಂತ ಅಂದ್ಕೊಂಡಿದ್ದೆ, ಆದರೂ ಹೋಗಿದ್ದೀನಿ. ಏನು ಮಾಡಲಿ, ಅವ್ರು ನೋಡಬೇಕು, ಎಲ್ಲರೂ ಹಂಗೆ ಅಂತ ಇದ್ದಾರೆ. ವಾಣಿ ನಿಮ್ಮಪ್ಪ ನಿಮ್ಮಮ್ಮ ದತ್ತು ತೊಗೊಂಬಂದಿದ್ದಾರೆ ಅಂತ ನಾನು ಅದಕ್ಕೆ ನೋಡಲೇಬೇಕು ಅಂತಲೇ ಹೋಗಿದ್ದು. ಹಿಂಗೆ ಮಾಡಿದ್ರೆ ಎಂಥವ್ರಿಗೂ ಬೇಜಾರಾಗುತ್ತೆ ವೀಣಾಕ್ಕ, ಎಂಥವ್ರಿಗೂ ಬೇಜಾರಾಗುತ್ತೆ. ಬೇಜಾರಾದಂಗೆ ಆಗುತ್ತೆ, ಸಖತ್ ಬೇಜಾರಾಗುತ್ತೆ. ಅವ್ರಿಗೆ ಅನ್ನಿಸ್ಬೇಕಮ್ಮ ಹಂಗೆ. ಅಲ್ಲ ಅವ್ರಿಗೇನು ತಿಳಿಯಲ್ವೇ ನಿಮ್ಮಪ್ಪ ನಿಮ್ಮಮ್ಮಗೆ ಓದೇವ್ರು ಓಟ ವಿದ್ಯಾವಂತರಾಗಿ ಇಂಥ ಕೆಲಸ ಮಾಡ್ತಾರಲ್ಲ, ಯಾರಾದರೂ ಏನಂತಾರೆ ಅವ್ರನ್ನ? ಅವ್ರೇನು ಅದೆಲ್ಲ ಯೋಚನೆ ಮಾಡಲ್ಲ ಬಿಡು. ಇವಾಗ ಹೆಂಗೋ ಬೇಕ್ರಿ ಮಾಡಿದ್ರೆ ಸುಮ್ಮನೆ ಆರಾಮಾಗಿ ಬೇಕ್ರಿ ಮಾಡ್ಕೊಂಡು ಚೆನ್ನಾಗಿ ಎಲ್ಲ ಚೆನ್ನಾಗಿರ್ತೀವಿ, ಚೆನ್ನಾಗಿ ಆಗ್ತೈತೆ, ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೀನು ಸಿಂಪಲಾಗಿ ಪೂಜೆ ಮಾಡಿಬಿಟ್ವಿ, ಸಿಂಪಲಾಗಿ ನೀನು ಒಟ್ಟಲ್ಲಿ ಬೇಕ್ರಿ ವ್ಯಾಪಾರ ಚೆನ್ನಾಗಿ ಆಗ್ತೈತೆ. ನಮಗೇನು ತಲೆ ಕೆಡಿಸ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ನಮ್ಗೆ ಗೊತ್ತೈತೆ ನಾನು ನನ್ನ ಹೆಂಡ್ತಿ ಹೆಂಗೆ ಜೀವನ ಮಾಡಬೇಕು ಅಂತ. ಅಲ್ಲ ನನ್ನ ಬೇಕ್ರಿ ಚೆನ್ನಾಗಿ ವ್ಯಾಪಾರ ಆಗುತ್ತೆ, ಅದೆಲ್ಲ ನನಗೆ ಗೊತ್ತು. ಹೆಂಗೆ ವ್ಯಾಪಾರ ಮಾಡ್ಕೋಬೇಕು, ಹೆಂಗಿರಬೇಕು ಏನು ಎಲ್ಲ ನನಗೆ ಚೆನ್ನಾಗಿ ಗೊತ್ತೈತೆ, ಹೆಂಗಿರಬೇಕು ಅಂತೇಳಿ. ಇವಾಗ ನಾನು ಸರಿಯಾಗಿ ಮಾಡ್ತೀನಿ ನೋಡಿ, ಏನು ಮಾಡ್ಬೇಕು ಅದನ್ನು ಮಾಡಿ ತೋರಿಸ್ತೀನಿ. ಹೇಳ್ಬಾರ್ದು, ಅದನ್ನೆಲ್ಲ ಮಾಡಿ ತೋರಿಸ್ಬೇಕು. ನಾವು ಏನೇ ಮಾಡಿದ್ರು ಸುಮ್ಮನೆ ಹೇಳ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಅಯ್ಯೋ ಹಿಂಗೆ ಹೇಳ್ಕೊಂಡ್ಲು, ಹಿಂಗೆ ಮಾಡ್ತಿದ್ಲು, ಏನು ದಬಾಕೋದ್ಲು ಅಂತ ಮತ್ತೆ ಅವು ಮರ್ಯಾದೆ ಆಗೋದು ಬೇಡ. ಹೇಳ್ಕೊಂಬದಲ್ಲೇ ಇದ್ದರೆ ಮರ್ಯಾದೆ ಹೋದ್ರೂ ಹೋಗ್ತೈತೆ, ಗೆಲುವು ಬಂದರೆ ಅನುಭವಿಸ್ಬೋದು, ಸೋಲು ಆದರೆ ಸುಮ್ಮನೆ ಆಗ್ಬಿಡ್ಬೋದು, ಎಲ್ಲ ಬುದ್ಧಿ ಕಲ್ತ್ಕೊಬೋದು. ಈ ರೀತಿ ಆಗುತ್ತೆ. ನಾನಂತೂ ಬಿಡಲ್ಲ, ಅದೇನು ಮಾಡ್ಬೇಕು ಅದನ್ನು ಮಾಡ್ತೀನಿ. ನನಗೆ ಬರ್ತಿರೋ ಸಿಟ್ಟು ಏನು ಮಾಡೋಣಪ್ಪ ಅನ್ನಿಸ್ತೈತೆ, ಅಷ್ಟಿಷ್ಟು ಸಿಟ್ಟು ಬರ್ತಾ ಇಲ್ಲ, ಆದರೂ ಕಂಟ್ರೋಲ್ ಮಾಡ್ಕೊಂಡು ಇದ್ದೀನಿ. ಆದರೆ ಮಾತಾಡಬಾರ್ದು, ಸುಮ್ಮನೆ ಯಾಕೆ ಮಾತಾಡಬಾರ್ದು ಅಂತ ಸುಮ್ಮನೆ ಬಂದಿದ್ದೀನಿ. ನನಗೆ ಅವ್ರನ್ನ ನೋಡ್ತಿದ್ರೆ ಆ ಮಕ್ಕಳನ್ನೆಲ್ಲನ, ಆ ಮಕ್ಕಳ ಮೇಲೆ ಏನಿಲ್ಲ, ಆದ್ರೂ ನಮ್ಮಪ್ಪ ನಮ್ಮಮ್ಮೆ ಮಾಡಿರೋದು ತಪ್ಪು. ನಾನು ಸ್ವಂತ ಮಗಳಿದ್ರೂ ಇಬ್ಬರು ಮಕ್ಕಳನ್ನ ದತ್ತು ತೊಗೊಂಬಂದ್ರಲ್ಲ, ಅದೇ ನನಗೆ ಸಿಟ್ಟು. ತುಂಬ ಕೋಪ ಬಂದೈತೆ ನನಗಂತೂ. ಹಿಂಗೆ ಅದನ್ನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.